ಬಹು ನಿರೀಕ್ಷಿತ ಯಶ್ ಅವರ ಟಾಕ್ಸಿಕ್ ಚಿತ್ರ ಇಂದು ಬಿಡುಗಡೆ ಆಗ್ತಾ ಇರುವಂಥದ್ದು. ಹೀಗಾಗಿ ಮುಳುಗಡೆ ನಗರಿ ಬಾಗಲಕೋಟೆಯಲ್ಲೂ ಕೂಡ ಈಗಾಗಲೇ ಅಭಿಮಾನಿಗಳು ಥಿಯೇಟರ್ ಮುಂದೆ ಬರೋದ್ರ ಮೂಲಕ ಜಯಘೋಷವನ್ನು ಹಾಕ್ತಾ ಇರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ಯಾಕಂದ್ರೆ ಬೆಳಗಿನಿಂದಲೇ ಏನಂತಂದ್ರೆ ಆ ಒಂದು ಟಾಕ್ಸಿಕ್ ಚಿತ್ರವನ್ನು ನೋಡ್ಲಿಕ್ಕೆ ಈಗಾಗಲೇ ಜನರು ಕೂಡ ಬರ್ತಾ ಇರುವಂಥದ್ದು. ಜೊತೆಗೆ ನಾವು ಚಿತ್ರಿಸಲು ನೋಡಬಹುದು ಜೂನಿಯರ್ ಯಶ್ ಆಗಿರ್ತಕ್ಕಂಥ ಆನಂದ್ ಅವರು ಕೂಡ ತಮ್ಮ ಅಭಿಮಾನಿಗಳ ಜೊತೆಗೆ ಏನಂತಂದ್ರೆ ಒಂದು ಪಟಾಕಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಆ ಒಂದು ಭಾವಚಿತ್ರಕ್ಕೆ ಏನಂತಂದ್ರೆ ಆ ಒಂದು ಆರಾಧನೆ ಮಾಡೋದ್ರ ಮೂಲಕ ಇವತ್ತಿನ ದಿವಸ ಏನಂತಾರೆ ಬಂದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತೇವೆ. ಪ್ರಮುಖವಾಗಿ ಏನು ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಆ ಒಂದು ಚಿತ್ರವನ್ನು ಬಿಡುಗಡೆ ಮಾಡಿತ್ತು. ಹೀಗಾಗಿ ನಂತರ ಅಭಿಮಾನಿಗಳು ಕೂಡ ಇಲ್ಲಿ ಬರೋದ್ರ ಮೂಲಕ ಏನಂತಂದ್ರೆ ಆ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಏನಂತಂದ್ರೆ ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಮತ್ತು ಬೃಹತ್ ಆಗಿರ್ತಕ್ಕಂಥ ಕಟ್ಟಡಗಳನ್ನು ಕಟ್ಟೋದ್ರ ಮೂಲಕ ಏನಂತಂದ್ರೆ ಸಂಭ್ರಮಾಚರಣೆಯಲ್ಲಿ ಮುಳುಗಿರುವಂಥದ್ದು. ಈಗ ನಮ್ಮ ಜೊತೆಗೆ ಏನಂತಂದ್ರೆ ಮಾತನಾಡಲಿಕ್ಕೆ ಜೂನಿಯರ್ ಯಶ್ ಆಗಿರ್ತಕ್ಕಂಥ ಆನಂದ್ ಅವರು ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳೋಣ. ಸರ್, ಇವತ್ತಿನ ದಿವಸ ಬಹಳಷ್ಟು ಬಹು ನಿರೀಕ್ಷಿತ ಚಿತ್ರ ಬಿಡುಗಡೆ ಆಗ್ತಾ ಇರುವಂಥದ್ದು ಟಾಕ್ಸಿಕ್ ಚಿತ್ರ, ಏನು ಹೇಳ್ತಾರೆ ಸರ್? ನಮಗೆ ತುಂಬ ಖುಷಿ ಆಗ್ತದೆ ಸರ್. ಯಾಕೆಂತಂದರೆ ನಮ್ಮ ಬಾಸ್ ನಮ್ಮ ದೇವರು ಅಂತೀವಿ. ಯಾಕೆಂತಂದರೆ ಅವರ ಒಂದು ಪ್ರತಿಯೊಂದು ಮಾತು ಅಭಿಮಾನಿಗಳಲ್ಲಿ ಹೆಂಗಂತಂದರೆ ಇನ್ಸ್ಪಿರೇಷನ್ ಆಗಿಬಿಟ್ಟಿದೆ. ಅವ್ರದ್ದೇ ಒಂದು ಇನ್ಸ್ಪೈರ್. ಹೀಗಾಗಿ ಒಬ್ಬ ಕನ್ನಡದ ನಟ ಹೊರ ದೇಶಗಳಲ್ಲೆಲ್ಲ ಸದ್ದು ಮಾಡ್ತಾ ಇದೆ ಅಂತಂತಂದರೆ ಅದು ಅವರು ಪಟ್ಟಿರುವಂಥ ಶ್ರಮ ಇದೆ ಸರ್, ತುಂಬ ಶ್ರಮ. ಹೀಗಾಗಿ ಅವ್ರು ಯಾವಾಗಲೂ ಅಭಿಮಾನಿಗಳಲ್ಲಿ ಒಂದು ಹೇಳ್ತಾರೆ, ನನ್ನ ಅಭಿಮಾನಿಗಳಾದವ್ರು ಯಾರೂ ಜಾಸ್ತಿ ಖರ್ಚು ಮಾಡಿಬಿಡ್ರಿ, ಆದರೆ ಹಾಲು ಹಂಚೋದಾಗಲಿ ಅದು ಹಾಕೋದಾಗಲಿ ನಾವೇನೋ ಸುಮ್ಮನೆ ಒಂದು ಅಭಿಮಾನ ಇರ್ತೈತೆ ಅವ್ರು ಹೇಳ್ತಾರೆ ನಮ್ಮ ಬಸ್, ಅದರ ಒಂದು ಅಭಿಮಾನ, ಒಂದು ಸಣ್ಣ ಅಭಿಮಾನ. ಹೀಗಾಗಿ ಯಾವಾಗಲೂ ಫಸ್ಟ್ ನೀವು ಫ್ಯಾಮ್ಲಿನ ನೋಡ್ಕೊರಿ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊರಿ, ನನ್ನ ಅಭಿಮಾನಿಗಳಾದವ್ರು ಅಂತ ಸಾಕಷ್ಟು ಸಲ ಹೇಳ್ತಾರೆ. ಇವತ್ತಿಗೆ ನನ್ನ ಒಂದು ದೇವ್ರದ್ದು ಒಂದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಹೀಗಾಗಿ ಅವ್ರದ್ದು ಪ್ರತಿಯೊಂದು ಹೆಜ್ಜೆ ಅವರು ಶ್ರಮಪಟ್ಟು ನಡ್ಕೊಂಡು ಬಂದಿರುವಂಥ ಹೆಜ್ಜೆನ ಗಮನಿಸ್ತಾ ಬಂದಿದ್ದೀವಿ. ನಮ್ಗೆ ತುಂಬ ಖುಷಿಯಾಗಿತ್ತು ಸರ್. ಇದು ಒಂಥರ ನಮಗೆ ಹಬ್ಬ ಇದ್ದಂಗೆ ಸರ್. ಸರ್, ಇವತ್ತು ಭಾಳಷ್ಟು ನಿರೀಕ್ಷೆ ಇತ್ತು. ಇವತ್ತಿನ ದಿವಸ ನೀವೆಲ್ಲ ಎಷ್ಟು ಉತ್ಸುಕರಾಗಿರ್ಬೋದು? ನಮ್ಮೆಲ್ಲ ಗೆಳೆಯರ ಬಳಗ, ನಮ್ಮ ಅಭಿಮಾನಿಗಳ ಬಳಗ, ನಮ್ಮ ಯಶ್ ಅವರ ಅಭಿಮಾನಿ ಬಳಗ ಯಾಕಂತಂದರೆ ಬಹು ನಿರೀಕ್ಷಿತವಾದ ಸಿನಿಮಾ ಇದು. ಯಾಕಂದ್ರೆ ಒಂದು ಸಿನಿಮಾ ತೆಗೆದು ವರ್ಲ್ಡ್ ವೈಡ್ ದಾಖಲೆ ಆಗಬೇಕು ಅಂಥ ಒಂದು ಸಿನಿಮಾ ಇವತ್ತು ನಮ್ಮ ಯಶ್ ಅವ್ರಿಗೆ ಕೊಡುಗೆಯಾಗಿ ಸಾಕಷ್ಟು ಸಲ ಕೊಟ್ಟಿದ್ದಾರೆ. ಹಿಂದೆ ತಾವೆಲ್ಲ ನೋಡ್ಬೋದು KGF. ಈಗ ಈ ಸಿನಿಮಾ ಜೊತೆಗೆ ಮುಂದೆ ಬರುವಂಥ ರಾಮಾಯಣ ಸಿನಿಮಾ ಬಗ್ಗೆನೂ ಕಾಯ್ತಾ ಇದ್ದೀವಿ. ಅಲ್ಲಿಗಂಟ ನಮ್ಗೆ ಭಾಳಷ್ಟು ಕುತೂಹಲ ಇದೆ ಸರ್. ಇದೆಷ್ಟು ಇಲ್ಲಿರ್ತಕ್ಕಂಥ ಜೂನಿಯರ್ ಆನಂದ್ ಅವರ ಮಾತಾಗಿರುವಂಥದ್ದು. ಯಾಕಂದರೆ ಕೇವಲ ಟಾಕ್ಸಿಕ್ ಅಲ್ಲ, ಮುಂದೆ ಬರ್ತಕ್ಕಂಥ ಚಿತ್ರಕ್ಕೂ ಕೂಡ ನಾವು ಭಾಳಷ್ಟು ಉತ್ಸುಕರಾಗಿದ್ದೇವೆ ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನೆ, ಏಷ್ಯನ್ ಆರ್ಟ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.